ನೀವು ಬೇಗ ಗಿವ್ ಅಪ್ ಮಾಡೋದು ಇದೇ ರೀಸನ್ಗೆ. 1950ರಲ್ಲಿ ವಿಜ್ಞಾನಿಗಳು ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಕೆಲವೊಂದು ಇಲಿಗಳನ್ನ ತಂದು ಒಂದು ನೀರಿನ ಬಕೆಟ್ಗೆ ಬಿಡ್ತಾರೆ. ವಿಚಿತ್ರ ಏನಂದ್ರೆ ಅದರಿಂದ ಆಚೆ ಬರೋಕೆ ಅವುಗಳಿಗೆ ದಾರಿನಿಗಿರಲಿಲ್ಲ. ಆ ಇಲಿಗಳು ಅದರಿಂದ ಆಚೆ ಬರೋಕೆ ತುಂಬಾನೇ ಪ್ರಯತ್ನವನ್ನ ಪಡ್ತವೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ರೂ ಇದರಿಂದ ಆಚೆ ಹೋಗೋಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾದಾಗ ಆ ಇಲಿಗಳು ಮುಳುಗಲು ಆರಂಭಿಸ್ತವೆ. ಆದ್ರೆ ಕತೆ ಅಲ್ಲಿಗೆ ಮುಗಿಯಲ್ಲ. ಆ ಇಲಿಗಳು ಇನ್ನೇನು ಮುಳುಗೋ ಅಷ್ಟರಲ್ಲಿ ವಿಜ್ಞಾನಿಗಳು ಅವುಗಳನ್ನ ಕಾಪಾಡ್ತಾರೆ ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ಕೆ ಅಂತ ಬಿಟ್ಟು ಆಮೇಲೆ ಮತ್ತೆ ಬಕೆಟ್ಗೆ ಬಿಡ್ತಾರೆ. ಆದ್ರೆ ಈ ಬಾರಿ ಇಲಿಗಳು ಕೇವಲ 15 ನಿಮಿಷ ಅಲ್ಲ, 60 ನಿಮಿಷ ಅಲ್ಲ, ಬರೋಬ್ಬರಿ 60 ಗಂಟೆಗಳಾದ್ರೂ ಈಜ್ತಾನೆ ಇದ್ವು. ಹಾಗಾದ್ರೆ ಬದಲಾಗಿದ್ದೇನು? ಆ ಇಲಿಗಳಿಗೆ ಈಗ ಮೊದಲಿಗಿಂತ ಹೆಚ್ಚಿನ ಶಕ್ತಿ ಬಂದಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಆದ್ರೆ ಈ ಬಾರಿ ಅವುಗಳಿಗೆ ಭರವಸೆ ಬಂದಿತ್ತು. ನಾವು ಈಜ್ತಾನಾಗಿದ್ರೆ ಯಾರಾದ್ರೂ ಬಂದು ನಮ್ಮನ್ನ ಕಾಪಾಡ್ತಾರೆ ಅನ್ನೋ ನಂಬಿಕೆ ಬಂದಿತ್ತು. ಹೀಗಾಗಿ ಅವು ಈಜ್ತಾನಾಗಿದ್ವು. ಸೊ ಈ ಪ್ರಯೋಗದಿಂದ ನಾವು ಏನ್ ತಿಳ್ಕೋಬಹುದು ಅಂದ್ರೆ, ಭರವಸೆ ಇಲ್ಲದಾಗ ಕೇವಲ 15 ನಿಮಿಷಕ್ಕೆ ಅವು ಮುಳುಗಲು ಆರಂಭಿಸಿದ್ವು. ಬಟ್ ಭರವಸೆ ಬಂದ್ಮೇಲೆ 60 ಗಂಟೆಗಳಾದ್ರೂ ಈಜ್ತಾನಾಗಿದ್ವು. ಸೊ ಇದನ್ನೇ ನಾವು ಪವರ್ ಆಫ್ ಮೈಂಡ್ ಸೆಟ್ ಅಂತ ಕರಿತೀವಿ, ಅಥವಾ ಭರವಸೆಯ ವಿಜ್ಞಾನ ಅಂತಾನೂ ಹೇಳಬಹುದು. ಇದೇ ತರ ನಮ್ ಜೀವನದಲ್ಲೂ ಕೂಡ ನಾವು ಈ ವರ್ಕೌಟ್ ಮಾಡೋದನ್ನ, ಬಿಸ್ನೆಸ್ ಇರಬಹುದು ಅಥವಾ ಓದೋದನ್ನೇ ಇರಬಹುದು, ನಮ್ ಕೈಯಲ್ಲಿ ಆಗಲ್ಲ ಅಂತ ಅರ್ಧಕ್ಕೆ ಬಿಟ್ಬಿಡ್ತೀವಿ. ಯಾಕೊತ್ತಾ, ನಾವ್ ವೀಕ್ ಇದೀವಿ ಅಂತ ನಾವ್ ಅಂದ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ನಮ್ ನಂಬಿಕೆ ಸೋತೋಗಿರುತ್ತೆ ಹೊರತು ನಾವು ಸೋತೋಗಿರಲ್ಲ. ಸೊ ಯಾವ್ದೇ ಕೆಲಸ ಮಾಡಿದ್ರು ಕೂಡ ಸ್ಟ್ರಾಂಗ್ ಮೈಂಡ್ ಸೆಟ್ ಇಂದ ಮಾಡಿ. ನಿಮ್ ಕೈಯಲ್ಲಿ ಎಲ್ಲವೂ ಸಾಧ್ಯ. ಭರವಸೆ ನಮ್ಮನ್ನ ಬೆಳಗಿಸುತ್ತೆ, ನಿರಾಸೆ ನಮ್ಮನ್ನ ನಾಶ ಮಾಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.